ಸರ್, ಈಗಾಗಲೇ ಉಪಚುನಾವಣೆ ಒಂದು ಟಿಕೆಟ್ ಘೋಷಣೆ ಆಗಿದೆ. ತಮಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ನಾನು ಈಗ ತಾನೇ ಗೊತ್ತಾಯ್ತು ಉಪಚುನಾವಣೆಗೆ ಟಿಕೆಟ್ ಘೋಷಣೆ ಆಗಿದೆ ಅಂತ ಹೇಳಿ. ಎಲ್ಲರಿಗೂ ಮೊದಲಿಗೆ ಯುಗಾದಿಯ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಟಿಕೆಟ್ ಘೋಷಣೆ ಮಾಡಿದ್ದಕ್ಕಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೂ ರಾಜ್ಯದ ನಾಯಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಸರ್, ಈಗ ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತು ನಡೆಸಿದ್ರಿ. ಪಕ್ಷ ಬಿಟ್ಟು ಹೋದವರೆಲ್ಲ ವಾಪಸ್ ಗೌರವ ಆಪ್ಷನ್ ವಾಪಸ್ ಬರತ್ತಾರ. ಬಿಜೆಪಿ ಬಲವರ್ಧನೆಗೊಳ್ತಾ ಇದೆ. ಸರ್, ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಈ ಉಪಚುನಾವಣೆ ಎದುರಬಾರ್ದಾಗಿತ್ತು, ಆಗಿದೆ ಮತ್ತ ಮಾಡಲೇಬೇಕಾದಂತ ಅನಿವಾರ್ಯತೆಯೂ ಇದೆ. ಆ ಕೆಲಸವನ್ನ ಹಿರಿಯ ನಾಯಕರಾದ ಗೋವಿಂದ ಕಾರಜೋಳ ಅವರಿಗೆ ಹಾಗೂ ಅರುಣ್ ಶಾಪೂರ್ ಅವರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ವಹಿಸಿಕೊಟ್ಟಿದ್ದಾರೆ. ಅವರು ತಮ್ಮ ಕೆಲಸ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಸಂಘಟನೆಯ ಕೆಲಸವನ್ನ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಸಾಹೇಬರು ನಾಮಿನೇಷನ್ ಯಾವ ಫೈಲ್ ಮಾಡ್ತಾರೆ? 23ನೇ ತಾರೀಕು ಸೋಮವಾರ ದಿನ. ಸರ್, ಯಾರೆಲ್ಲ ಬರ್ತಾರೆ? ಇನ್ನು ಈಗ ಟಿಕೆಟ್ ಅನೌನ್ಸ್ ಆಗಿರೋದ್ರಿಂದ ಗೋವಿಂದ ಕಾರಜೋಳ ಅವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಹಿಂದಿನ ಶಾಸಕರುಗಳೆಲ್ಲ ಇರ್ತಾರೆ. ರಾಜ್ಯದಿಂದ ಯಾರು ಬರ್ತಾರೆ ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ. ಇನ್ಮೇಲೆ ಗೊತ್ತಾಗುತ್ತೆ. ಯಾರು ಬಂದೇ ಬರ್ತಾರೆ, ಯಾರಾದ್ರೂ ಬರ್ತಾರೆ. ಈಗ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಪರವಾಗಿ ತಾವು ಯಾವ ರೀತಿ ಹೋರಾಟ? ನಾವು ಬೇರೆ ಪಕ್ಷದ ಟಿಕೆಟ್ಗಳ ಬಗ್ಗೆ ನಾವು ವಿಚಾರ ಮಾಡಕ್ ಹೋಗೋದಿಲ್ಲ. ನಮ್ಮ ಪಕ್ಷದ ಸಂಘಟನೆ ನಾವು ಗೆಲ್ಲಬೇಕು. ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಗೆಲ್ಲಬೇಕು. ಇದು ನಮ್ಮ ಕ್ಷೇತ್ರ. ಇಲ್ಲಿ ಹಿಂದುತ್ವ ಗೆಲ್ಲಬೇಕು. ಅದೊಂದು ಅಜೆಂಡಾದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಿಂದುತ್ವ ಅಂದ ತಕ್ಷಣ ಅವರು ಬರ್ತಾರೆ, ಅವ್ರನ್ನು ಕರೀತಾರೆ ಅಂತ. ಬರ್ಬೋದು, ಅವರು ಬರ್ತಾರೆ, ಬರ್ಬೋದು ಅವರು ಕೂಡ. ಓಕೆ ಸರ್, ಥ್ಯಾಂಕ್ ಯು. ಸರ್, ಈಗಾಗಲೇ ಉಪಚುನಾವಣೆ ಒಂದು ಟಿಕೆಟ್ ಘೋಷಣೆ ಆಗಿದೆ. ತಮಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ನಾನು ಈಗ ತಾನೇ ಗೊತ್ತಾಯ್ತು ಉಪಚುನಾವಣೆಗೆ ಟಿಕೆಟ್ ಘೋಷಣೆ ಆಗಿದೆ ಅಂತ ಹೇಳಿ. ಎಲ್ಲರಿಗೂ ಮೊದಲಿಗೆ ಯುಗಾದಿಯ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಟಿಕೆಟ್ ಘೋಷಣೆ ಮಾಡಿದ್ದಕ್ಕಾಗಿ ನಮ್ಮ ರಾಷ್ಟ್ರೀಯ ನಾಯಕರಿಗೂ ರಾಜ್ಯದ ನಾಯಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಸರ್, ಈಗ ಪಕ್ಷ ಸಂಘಟನೆ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತು ನಡೆಸಿದ್ರಿ. ಪಕ್ಷ ಬಿಟ್ಟು ಹೋದವರೆಲ್ಲ ವಾಪಸ್ ಗೌರವ ಆಪ್ಷನ್ ವಾಪಸ್ ಬರತ್ತಾರ. ಬಿಜೆಪಿ ಬಲವರ್ಧನೆಗೊಳ್ತಾ ಇದೆ. ಸರ್, ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಈ ಉಪಚುನಾವಣೆ ಎದುರಬಾರ್ದಾಗಿತ್ತು, ಆಗಿದೆ ಮತ್ತ ಮಾಡಲೇಬೇಕಾದಂತ ಅನಿವಾರ್ಯತೆಯೂ ಇದೆ. ಆ ಕೆಲಸವನ್ನ ಹಿರಿಯ ನಾಯಕರಾದ ಗೋವಿಂದ ಕಾರಜೋಳ ಅವರಿಗೆ ಹಾಗೂ ಅರುಣ್ ಶಾಪೂರ್ ಅವರಿಗೆ ನಮ್ಮ ರಾಜ್ಯದ ಅಧ್ಯಕ್ಷರು ವಹಿಸಿಕೊಟ್ಟಿದ್ದಾರೆ. ಅವರು ತಮ್ಮ ಕೆಲಸ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಸಂಘಟನೆಯ ಕೆಲಸವನ್ನ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಸಾಹೇಬರು ನಾಮಿನೇಷನ್ ಯಾವ ಫೈಲ್ ಮಾಡ್ತಾರೆ? 23ನೇ ತಾರೀಕು ಸೋಮವಾರ ದಿನ. ಸರ್, ಯಾರೆಲ್ಲ ಬರ್ತಾರೆ? ಇನ್ನು ಈಗ ಟಿಕೆಟ್ ಅನೌನ್ಸ್ ಆಗಿರೋದ್ರಿಂದ ಗೋವಿಂದ ಕಾರಜೋಳ ಅವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಹಿಂದಿನ ಶಾಸಕರುಗಳೆಲ್ಲ ಇರ್ತಾರೆ. ರಾಜ್ಯದಿಂದ ಯಾರು ಬರ್ತಾರೆ ಅನ್ನುವಂಥದ್ದು ಇನ್ನೂ ಗೊತ್ತಾಗಿಲ್ಲ. ಇನ್ಮೇಲೆ ಗೊತ್ತಾಗುತ್ತೆ. ಯಾರು ಬಂದೇ ಬರ್ತಾರೆ, ಯಾರಾದ್ರೂ ಬರ್ತಾರೆ. ಈಗ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಪರವಾಗಿ ತಾವು ಯಾವ ರೀತಿ ಹೋರಾಟ? ನಾವು ಬೇರೆ ಪಕ್ಷದ ಟಿಕೆಟ್ಗಳ ಬಗ್ಗೆ ನಾವು ವಿಚಾರ ಮಾಡಕ್ ಹೋಗೋದಿಲ್ಲ. ನಮ್ಮ ಪಕ್ಷದ ಸಂಘಟನೆ ನಾವು ಗೆಲ್ಲಬೇಕು. ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಗೆಲ್ಲಬೇಕು. ಇದು ನಮ್ಮ ಕ್ಷೇತ್ರ. ಇಲ್ಲಿ ಹಿಂದುತ್ವ ಗೆಲ್ಲಬೇಕು. ಅದೊಂದು ಅಜೆಂಡಾದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಹಿಂದುತ್ವ ಅಂದ ತಕ್ಷಣ ಅವರು ಬರ್ತಾರೆ, ಅವ್ರನ್ನು ಕರೀತಾರೆ ಅಂತ. ಬರ್ಬೋದು, ಅವರು ಬರ್ತಾರೆ, ಬರ್ಬೋದು ಅವರು ಕೂಡ. ಓಕೆ ಸರ್, ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.